ಶುರು ಮಾಡೋಣ. ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇದರ ಗುರುಗೀತೆಯ ಚಿಂತನೆಯನ್ನ ಮಾಡೋಣ. ಶ್ಲೋಕ 86. ಶ್ರೀಮತ್ ಪರಬ್ರಹ್ಮ ಗುರುಂ ಸ್ಮರಾಮಿ, ಶ್ರೀಮತ್ ಪರಬ್ರಹ್ಮ ಗುರುಂ ಭಜಾಮಿ, ಶ್ರೀಮತ್ ಪರಬ್ರಹ್ಮ ಗುರುಂ ವದಾಮಿ, ಶ್ರೀಮತ್ ಪರಬ್ರಹ್ಮ ಗುರುಂ ನಮಾಮಿ. ಸದ್ಗುರುವಿಗೆ ಪರಬ್ರಹ್ಮ ಸ್ವರೂಪಿ ಗುರು, ಪರಬ್ರಹ್ಮ ಸ್ವರೂಪಿ ಆದ ಗುರುವಿಗೆ ಸ್ಮರಣೆ ಮಾಡೋದು ಅಂತ, ಸ್ಮರಣೆ ಮಾಡ್ತೇನೆ ಅಂತ. ಏನಂದ್ರೆ ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ನಮ್ಗೆ ಯಾವ್ದು ಮುಖ್ಯವಾದ ಸ್ಮರಣೆ ಮಾಡ್ತೇವೆ. ತಾಯಿ ಆಫೀಸಿಗೆ ಹೋದ್ರೆ ಮಗು ಮನೆ ಏನ್ ಮಾಡ್ತಾ ಇದೆಯೋ ಅಂತ ಸ್ಮರಣೆ ಮಾಡುದು. ನಮ್ಮ ಜೀವನದಲ್ಲಿ ಸದ್ಗುರುವಿನ ಸ್ಮರಣೆ ಸದಾ ಇರಬೇಕು. ಆ ಸ್ಮರಣೆ ಯಾಕೆ ಮಾಡ್ಬೇಕು? ಯದ್ಭಾವಂ ತದ್ಭವತಿ. ನಾವು ಯಾವ್ದನ್ನು ಯೋಚನೆ ಮಾಡ್ತೇವೆ ಪುನಃ ಪುನಃ ಅದೇ ಆಗ್ಬಿಡ್ತೇವೆ. ಸದ್ಗುರುವಿನ ಸ್ಮರಣೆ ಮಾಡ್ತಾ ಮಾಡ್ತಾ ಆ ಸದ್ಗುರುವಿನ ರೂಪ ನಮ್ಮಲ್ಲಿ ಬಂದ್ಬಿಡ್ತದೆ. ಆ ಸದ್ಗುರುವಿನ ರೂಪ ಏನು? ಅದಕ್ಕೆ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಅಂತ ಹೇಳುದು. ಸದ್ಗುರುವಿನ ಗುಣಗಳು ನಮ್ಮಲ್ಲಿ ಮೂಡಿ ಬರ್ತವೆ, ಅದಕ್ಕೆ ಸಾರೂಪ್ಯ ಅಂತ ಹೇಳುದು. ಪುನಃ ಪುನಃ ನಾವು ಗುರುವಿನ ಚಿಂತನೆ ಮಾಡಬೇಕು, ಬೇರೆ ಚಿಂತನೆ ಮಾಡಬಾರ್ದು. ಸ್ಮರಾಮಿ, ಶ್ರೀಮತ್ ಪರಬ್ರಹ್ಮ ಗುರುಂ ಭಜಾಮಿ. ಭಜನೆ ಮಾಡೋದಂದ್ರೆ ಸ್ತೋತ್ರ ಮಾಡೋದು, ಸ್ತುತಿ ಮಾಡೋದು. ಭಜನೆ ಮಾಡೋದು ಯಾವಾಗ? ನಾಲ್ಕು ಜನರೊಟ್ಟಿಗೆ ಇದ್ದಾಗ ಗುರುವಿನ ಸ್ತುತಿ, ಗುರುವಿನ ಬಗ್ಗೆ ಹೇಳ್ಕೊಳ್ಳಕ್ಕೆ ನಮಗೊಂದು ಒಳ್ಳೆ ಉತ್ಸಾಹ, ಹೆಮ್ಮೆ, ಅದಕ್ಕೆ ಭಜನೆ ಅಂತ ಹೇಳೋದು. ಉದಾಹರಣೆಗೆ ತಾಯಿ ನೋಡ್ರಿ, ನಮ್ಮ ಮಗ ರ್ಯಾಂಕ್ ತಗೊಂಡದಿ ಅಂತ ಎಲ್ರಿಗೂ ಮುಂದೆ ಹೇಳ್ಕೊಳ್ತಾರೆ. ಯಾಕೆ? ನನ್ನ ಮಗ ಅಂತ. ಆ ಭಜನೆ ಅಂತ ಹೇಳಿದ್ರೆ ನಮ್ಮ ಸದ್ಗುರುವಿನ ಗುಣಗಳು ಹೀಗಿದ್ದಾವೆ ಅಂತ ನಾಲ್ಕು ಜನರಿಗೆ ಹೇಳೋದು. ಯಾರಿಗೆ? ಕೇಳೋರಿಗೆ, ಸಿಕ್ಕವರಿಗೆಲ್ಲ. ಅದಕ್ಕೆ ಭಜಾಮಿ ಅಂತ ಹೇಳೋದು. ಅದರಿಂದ ಏನಾಗುತ್ತೆ? ಮಗನಿಗೆ ರ್ಯಾಂಕ್ ಸಿಕ್ಕಿದೆ ಅಂತ ಹೇಳಿ ತಾಯಿಗೆ ಸಂತೋಷ. ಗುರುವಿನ ಸ್ಮರಣೆ ಮಾಡಿದಾಗ ನಮಗೆ ಸಂತೋಷ. ಶ್ರೀ ಪರಬ್ರಹ್ಮ ಗುರು ವದಾಮಿ. ನಾವು ಮಾತಾಡ್ತೇವಪ್ಪ, ಏನ್ ಮಾತಾಡ್ತೇವೆ? ಬಾಯಿಗೆ ಬಂದಾಗ ಮಾತಾಡ್ತೇವೆ. ನಮ್ಮ ನಾಲಿಗೆ ಇದೆಯಲ್ಲ, ಅದಕ್ಕೊಂದು ಲಿಮಿಟ್ ಇಲ್ಲ. ಬಾಯಿಗೆ ಬಂದಾಗ ಮಾತಾಡೋದು. ನಾಲಿಗೆಗೆ ಎಲುಬಿಲ್ಲ, ಬೋನ್ ಇಲ್ಲ. ನಾಲಿಗೆ ಹೀಗೆ ತಿರುಗ್ತದೆ. ಅದು ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತದೆ. ಆ ನಾಲಿಗೆ ವಾಸನೆ ಇದೆಯಲ್ಲ, ಅದು ಬಹಳ ಮುಖ್ಯವಾದ ವಾಸನೆ. ಬೇರೆಲ್ಲ ವಾಸನೆ ಇದೆ, ನಾಲಿಗೆ ವಾಸನೆ ಬಹಳ ಮುಖ್ಯ. ಯಾಕೆ? ಮಗು ಹುಟ್ಟಿದ ಕೂಡಲೇ ಮೊದಲು ಹಾಲು ಕುಡಿತದೆ, ನಾಲಿಗೆ ಓಪನ್ ಆಗುತ್ತೆ. ಅದು ಫಸ್ಟ್ ಪ್ರೈಮರಿ ವಾಸನ, ಆಹಾರ. ಆ ನಾಲಿಗೆ ಮಾತಾಡುದು, ಅದು ಇನ್ನೊಂದು ಚಟ. ಇದು ಎರಡನ್ನು ಗುಣ ಮಾಡ್ಬೇಕು. ಏನ್ ಮಾಡ್ಬೇಕು? ಸದ್ಗುರುವಿನ ಬಗ್ಗೆ ಮಾತಾಡ್ಬೇಕು. ಮಾತಾಡಿದ್ರೆ ಒಳ್ಳೆಯದ್ರ ಬಗ್ಗೆ ಮಾತಾಡ್ಬೇಕು, ಸದ್ಗುರುವಿನ ಬಗ್ಗೆ ಮಾತಾಡ್ಬೇಕು. ಶ್ರೀಮತ್ ಪರಬ್ರಹ್ಮ ಗುರು ವದಾ ನಮಾಮಿ. ಗುರುವಿಗೆ ನಾನು ನಮಸ್ಕಾರ ಮಾಡ್ತೇನೆ. ನಮಸ್ಕಾರ ಮಾಡಿದ್ರೆ ಶರಣಾಗತಿ ಆಗುದು. ಶರಣಾಗತಿ ಅಂದ್ರೇನು? ನಾನು ನನ್ನದು ಅನ್ನೋ ಅಹಂಕಾರವನ್ನು ಅರ್ಪಣೆ ಮಾಡ್ತೇನೆ. ನನ್ನ ಕಾಮ, ಕ್ರೋಧ, ಮತ, ಮತ್ಸರ, ಮೋಹ, ಲೋಭವನ್ನು ಅರ್ಪಣೆ ಮಾಡ್ತೇನೆ. ಅದಕ್ಕೆ ನಮಾಮಿ ಅಂತ ಹೇಳುದು. ಯಾರಿಗೆ ಪ್ರಶ್ನೆ ಇದೆಯಾ ಝೂಮ್ ಅಲ್ಲಿ? ರೇಖಾ? ನಮಸ್ತೆ ಗುರುಜಿ. ನಮಸ್ತೆ, ಹೇಳ್ರಿ. ಸದ್ಗುರುವಿನ ಬಗ್ಗೆ ಧ್ಯಾನ ಮಾಡೋ ರೀತಿ ಹೇಳ್ಕೊಡ್ತಾರೆ. ಧ್ಯಾನ ಹೇಗೆ ಮಾಡ್ಬೇಕಂತ ಶಿವ ಹೇಳ್ಕೊಡ್ತಾರೆ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದ್ಗುರುವಿನ ಗುಣಗಳನ್ನು ಥಿಂಕ್ ಮಾಡಬೇಕು, ಯೋಚನೆ ಮಾಡಬೇಕು. ಸದ್ಗುರುನ ಧ್ಯಾನ ಮಾಡೋದಂದ್ರೆ ಸದ್ಗುರು ಗುಣಗಳನ್ನ ಯೋಚನೆ ಮಾಡಬೇಕು ಪುನಃ ಪುನಃ. ಬ್ರಹ್ಮಾನಂದಂ, ಜೀವ ಮತ್ತು ಈಶ್ವರ ಏಕತ್ವವನ್ನು ಪ್ರಾಪ್ತಿ ಮಾಡಿದ್ರೆ ಆನಂದ ಸ್ವರೂಪಿ. ಸದ್ಗುರು ಬ್ರಹ್ಮಾನಂದವನ್ನು ಪಡೆದವನು. ಆನಂದದಲ್ಲಿ ನಮ್ಗೆ ಬೇರೆ ಬೇರೆ ಆನಂದ ಇದೆ. ಹಲವು ಆನಂದ, ಕಾಫಿ ಆನಂದ, ಟೀ ಆನಂದ. ಆ ಆನಂದದಲ್ಲಿ ಅತ್ಯಂತ ಶ್ರೇಷ್ಠವಾದ ಆನಂದ ಬ್ರಹ್ಮಾನಂದ. ಅದಕ್ಕಿಂತ ಮೇಲೆ ಯಾವುದಿಲ್ಲ. ಜೀವ ಈಶ್ವರ ಏಕತ್ವ ಪಡೆದದ್ದು ಬ್ರಹ್ಮಾನಂದ.
ಪರಮ ಸುಖದಂ, ಆ ಸದ್ಗುರು ನಮಗೆಲ್ಲರಿಗೂ ಸುಖವನ್ನು ಕೊಡ್ತಾನೆ, ಶಾಂತಿಯನ್ನು ಕೊಡ್ತಾನೆ, ಪರಮ ಸುಖವನ್ನು ಕೊಡ್ತಾನೆ. ಕೇವಲಂ ಜ್ಞಾನಮೂರ್ತಿ, ಕೇವಲ ಅಂದ್ರೆ ಆ ಸದ್ಗುರು ಎಲ್ಲ, ಯಾವುದೇ, ಕೇವಲ ಅಂದ್ರೆ ಕೈವಲ್ಯ, ಏಕತ್ವ ಅಥವಾ ದ್ವಂದ್ವಾತಿ, ಎಲ್ಲವನ್ನು ಮೀರಿದ್ದು, ಆ ಎಲ್ಲವನ್ನು ಮೀರಿ ಜ್ಞಾನಮೂರ್ತಿ, ಜ್ಞಾನ ಸ್ವರೂಪ ಆಗಿಬಿಟ್ಟಿದ್ದಾನೆ. ಜ್ಞಾನವೇ ಅವನ ಸ್ವರೂಪ. ಸೊ ನನಗೆ ಜ್ಞಾನ ಇದೆ ಅಂತ ಹೇಳಿದ್ರೆ ನಾನು ಜ್ಞಾನ ಅಲ್ಲ, ಜ್ಞಾನ ನನ್ನ ಹತ್ರ ಇದೆ. ನನಗೆ ಫಿಸಿಕ್ಸ್ ಜ್ಞಾನ ಇದೆ ಅಂದ್ರೆ ಫಿಸಿಕ್ಸ್ ಜ್ಞಾನ ಪಡ್ಕೊಂಡು ನಾನು. ಆದ್ರೆ ಸದ್ಗುರು ಜ್ಞಾನ ಸ್ವರೂಪ, ಅರಿವಿನ ಸ್ವರೂಪ, ಜ್ಞಾನ ಮೂರ್ತಿ. ಬ್ರಹ್ಮಾನಂದಂ, ಅವನು ಆನಂದದಲ್ಲಿದ್ದಾನೆ. ಪರಮ ಸುಖಂ, ಶಿಷ್ಯನಿಗೆ ಪರಮ ಸುಖವನ್ನು ಕೊಡ್ತಾನೆ, ಎಲ್ರಿಗೂ. ಪರಮ ಸುಖದಂ ಅಂದ್ರೆ ಎಲ್ರಿಗೂ ಸುಖವನ್ನು ಕೊಡುವಾನ. ಪರಮ ಸುಖದಂ, ಸುಖದಂ ಮೀನ್ಸ್ ಎಲ್ಲರಿಗೂ ಆ ಸುಖವನ್ನು ಕೊಡುವನು ಪರಮ ಸುಖದಂ. ಎಲ್ಲರ ದುಃಖವನ್ನು ನಿವಾರಣೆ ಮಾಡಿ ಸುಖವನ್ನು ಕೊಡುವನು ಪರಮ ಸುಖದಂ. ದ್ವಂದ್ವಾತೀತಂ, ದ್ವಂದ್ವವನ್ನು ಮೀರಿದವನು. ಜೀವ ಈಶ್ವರ ಏಕ, ಜೀವ ಮತ್ತು ಈಶ್ವರ ಇದು ದ್ವಂದ್ವ. ಜೀವ ಮತ್ತು ಜಗತ್ತು ದ್ವಂದ್ವ. ಈ ದ್ವಂದ್ವವನ್ನು ಮೀರಿದವನು ದ್ವಂದ್ವಾತೀತಂ, ಅದ್ವೈತ ಜ್ಞಾನವನ್ನು ಪಡ್ಕೊಂಡವನು ಸದ್ಗುರು. ಗಗನ ಸದೃಶಂ ಅಂದ್ರೆ ಇಡೀ ವಿಶ್ವದ ರೂಪ, ಆಕಾಶ ಹೇಗೆ ಎಲ್ಲ ಕಡೆ ವ್ಯಾಪ್ತ ಆಗಿದೆ, ಆಕಾಶ ತತ್ವ ಸರ್ವತ್ರ ವ್ಯಾಪ್ತ ಆಗಿದೆ. ಆಕಾಶ ತತ್ವ ಅತ್ಯಂತ ಸೂಕ್ಷ್ಮ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಆಕಾಶ ಅತ್ಯಂತ ಸೂಕ್ಷ್ಮ. ಪೃಥ್ವಿ ಒಂದ್ ಕಡೆ ಇದೆ, ಜಲ ಒಂದ್ ಕಡೆ ಇದೆ, ಆದ್ರೆ ಆಕಾಶ ಸರ್ವವ್ಯಾಪಿ, ಎಲ್ಲ ಕಡೆ ಇದೆ, ಸೂಕ್ಷ್ಮಾತಿ ಸೂಕ್ಷ್ಮ. ಆ ಸೂಕ್ಷ್ಮಾತಿ ಸೂಕ್ಷ್ಮ ಆಕಾಶ ತತ್ವಕ್ಕಿಂತ ಸೂಕ್ಷ್ಮವಾದವನು ಗಗನ ಸದೃಶಂ ಸದ್ಗುರು. ಆಕಾಶದ ವಿಶೇಷ ಏನು? ಪೃಥ್ವಿಯಲ್ಲಿ ಕೊಳೆ ಆಗ್ಬೋದು, ನೀರಿನಲ್ಲಿ ಕೊಳೆ ಆಗ್ಬೋದು, ಬೆಂಕಿಯಲ್ಲಿ ಹೊಗೆ ಬರ್ಬೋದು, ಗಾಳಿಯಲ್ಲಿ ವಾಸನೆ ಬರ್ಬೋದು. ಆಕಾಶದಲ್ಲಿ ಏನೂ ಆಗಲ್ಲ, ಆಕಾಶ ಶುದ್ಧ. ಗುರು ಅನ್ನೋನು ಚಿದಾಕಾಶ, ಚೈತನ್ಯ ಆಕಾಶದಲ್ಲಿ, ಆಕಾಶ ಸ್ವರೂಪಿ ಅವನು. ಆಕಾಶದಲ್ಲಿ ಎಲ್ಲ ಇದೆ, ಆದ್ರೆ ಆಕಾಶ ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಸದೃಶ ಮೀನ್ಸ್ ಲೈಕ್. ಸದೃಶಂ ಅಂದ್ರೆ ಆಕಾಶದ ಹಾಗೆ. ಆಕಾಶ ಅಲ್ಲ, ಆಕಾಶದ ಹಾಗೆ. ಎಂತ ಆಕಾಶ ಇದು? ಚಿದಾಕಾಶ, ಅರಿವಿನ ಆಕಾಶ. ತತ್ವಮಸ್ಯಾದಿ ಲಕ್ಷ್ಯಂ, ತತ್ವಂ ಅಸ್ಯಾದಿ, ತತ್ವ ನೀನು ಜೀವಾತ್ಮ ಪರಮಾತ್ಮ ಏಕತ್ವವನ್ನು ಹೇಳ್ತೇವಲ್ಲಪ್ಪ, ಅದು ಶಿಷ್ಯನಿಗೆ ಜೀವಾತ್ಮ ಪರಮಾತ್ಮ ಏಕತ್ವ ಹೇಳೋದು, ಜೀವಾತ್ಮ ಶಿಷ್ಯ ಮತ್ತು ಸದ್ಗುರು ಒಂದು ಅಂತ ಹೇಳೋದು ಒಂದೇ. ತತ್ವಮಸ, ನಿನ್ನಲ್ಲಿರೋ ಜೀವ ಸದ್ಗುರು ತತ್ವ ಎರಡು ಒಂದೇ. ನಿನ್ನಲ್ಲಿ ಗುರು ಇದ್ದಾನೆ ಅಂದು ತತ್ವಮಸ್ಯಾದಿ ಲಕ್ಷ್ಯ ಒಂದು ರೀತಿಯಲ್ಲಿ. ತತ್ವಮಸ್ಯ ಅಂದ್ರೆ ಗುರುವೇ ಲಕ್ಷ್ಯ. ಯಾರಿಗೆ? ಶಿಷ್ಯರಿಗೆ. ಗುರುವೇ ಲಕ್ಷ್ಯ. ತತ್ ತ್ವಮ್ ಅಂದ್ರೆ ಜೀವ ವಿಚ್ ಇಸ್ ಶಿಷ್ಯ, ತತ್ ಅಂದ್ರೆ ಗುರು ಸದ್ಗುರು, ಎರಡು ಒಂದೇ. ನಿನ್ನಲ್ಲಿ ಗುರುವನ್ನು ಕಾಣು, ಅದು ತತ್ವಮಸ್ಯಾದಿ ಲಕ್ಷ್ಯ. ಅದು ಮಾತ್ರ ಅಲ್ಲ, ಅವನದನ್ನ ಹೇಳ್ಕೊಡ್ತಾನೆ, ತತ್ವಮಸ್ಯದ ಬಗ್ಗೆ ಹೇಳ್ಕೊಡ್ತಾನೆ ಪಾಠ. ಏಕಂ, ಏಕಂ ಅಂದ್ರೆ ಏಕ ಮಾತ್ರ. ನಿತ್ಯಂ, ಸದಾಕಾಲ ಇರೋನು. ಸದ್ಗುರುವಿನ ದೇಹ, ಮನುಷ್ಯ ದೇಹ ಬರ್ತದೆ ಹೋಗ್ತದೆ. ಸದ್ಗುರು ಚೈತನ್ಯ ಬರೋದಿಲ್ಲ, ಹೋಗುದಿಲ್ಲ. ಸದ್ಗುರು ಚೈತನ್ಯ ಬ್ರಹ್ಮಸ್ವರೂಪಿ, ಅದು ಸರ್ವವ್ಯಾಪಿ, ಸರ್ವಾಂತರ್ಯಾಮಿ, ಸರ್ವಕಾಲ ಇದ್ದೇ ಇರ್ತದೆ, ಅದು ನಿತ್ಯ. ವಿಮಲಂ ಅಚಲಂ, ವಿಮಲ ಅಂದ್ರೆ ಮಲ ಅಂದ್ರೆ ಕೊಳೆ. ಮಣ್ಣಿನಲ್ಲಿ ಕೊಳೆ ಇರ್ತದೆ, ನೀರಿನಲ್ಲಿ ಕೊಳೆ ಇರ್ತದೆ, ಗಾಳಿಯಲ್ಲಿ ಕೊಳೆ ಇರ್ತದೆ. ಆದರೆ ಮನುಷ್ಯನಲ್ಲಿ ಕೊಳೆ ಇರ್ತದೆ. ಏನು? ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಕೊಳೆ ಇರ್ತದೆ. ಸದ್ಗುರುವಿನಲ್ಲಿ ಯಾವ ಕೊಳೆ ಇಲ್ಲ, ವಿಮಲ, ಪ್ಯೂರ್. ಅಚಲಂ, ಅಚಲಂ ಅಂದ್ರೆ ಚಲಿಸುವುದಿಲ್ಲ. ಅಚಲಂ ಅಂದ್ರೆ ಅನ್ಮೂವಿಂಗ್, ಅನ್ಚೇಂಜಿಂಗ್. ಪ್ರಕೃತಿಯಲ್ಲೆಲ್ಲ ಚಲನೆ ಇದೆ, ಪ್ರಕೃತಿಯಲ್ಲಿ ಎಲ್ಲಾ ಚಲಿಸ್ತದೆ, ಎಲ್ಲದಕ್ಕೂ ಚಲನೆ ಇದೆ. ಅದಕ್ಕೆ ನಾನು ಉದಾಹರಣೆ ಕೊಟ್ಟೆ, ಒಂದು ಚಕ್ರ ಮತ್ತು ಆಕ್ಸ್, ಅದ್ರ ಮಧ್ಯ ಒಂದು ಇದಿದೆಯಲ್ಲ, ಅದಕ್ಕೇನ್ ಹೇಳ್ತಾರೆ, ಒಂದು ಆಕ್ಸಲ್. ಆಕ್ಸಲ್ ಅದಕ್ಕೆ ಏನ್ ಹೇಳ್ತಾರೆ ಗೊತ್ತು ಕನ್ನಡದಲ್ಲಿ? ಒಂದು ಚಕ್ರ ತಿರುಗಿಸ್ಬೇಕಾದ್ರೆ ಮಧ್ಯ ಒಂದು
ಒಂದು ಸೈಕಲ್ ಚಕ್ರ ತಿರ್ಸ್ಬೇಕಾದ್ರೆ ಮಧ್ಯೆ ಒಂದು ಇದಿರ್ತದೆ, ಮುಳ್ಳಿರ್ತದೆ. ಚಕ್ರ ಅದ್ರ ಸುತ್ತಿರ್ತದೆ. ಆ ಚಕ್ರ ಅದು ಮುಳ್ಳು ತಿರುಗಲ್ಲ. ಚುಕ್ಕಾಣಿ ಚುಕ್ಕಾಣಿ ಅಂತಾರೆ. ಚುಕ್ಕಾಣಿ ಆ ಚುಕ್ಕಾಣಿ ಇರ್ತದೆ. ಆ ಚುಕ್ಕಾಣಿ ತಿರುಗಲ್ಲ, ಇಡೀ ಚಕ್ರ ತಿರ್ತದೆ. ಅದೇ ರೀತಿ ಸದ್ಗುರು ಚೈತನ್ಯದ ಸುತ್ತು ಇಡೀ ಜಗತ್ತಿರ್ತದೆ. ಆ ಚುಕ್ಕಾಣಿ ಆದ ಸದ್ಗುರು ತಿರುಗುವುದಿಲ್ಲ. ಅಚಲಂ. ಸರ್ವದಿ ಸಾಕ್ಷಿಭೂತಂ. ಸರ್ವದಿ ಅಂದ್ರೆ ಎಲ್ಲವನ್ನು ಸಾಕ್ಷಿಯಾಗಿ ನೋಡುವನು. ನನ್ನಲ್ಲಿರುವ ಸಾಕ್ಷಿ ಸದ್ಗುರು. ಎಚ್ಚರ ಬಂತು, ಎಚ್ಚರ ಸ್ಥಿತಿಯನ್ನು ಗಮನಿಸ್ತಾನೆ. ಸ್ವಪ್ನ ಬಂತು, ಸ್ವಪ್ನವನ್ನು ಗಮನಿಸ್ತಾನೆ. ಗಾಢ ನಿದ್ದೆ ಬಂತು, ಗಾಢ ನಿದ್ದೆಯನ್ನು ಗಮನಿಸ್ತಾನೆ. ಅದು ಸಾಕ್ಷಿಯಾಗಿ ನನ್ನಲ್ಲಿ ಇದ್ದಾನಲ್ಲ, ಅದೇ ಸದ್ಗುರು. ಭಾವಾತೀತಂ. ನಮ್ಮೆಲ್ಲರಿಗೂ ಭಾವನೆಗಳಿದ್ದಾವೆ. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಪ್ರೇಮ, ದ್ವೇಷ, ರಾಗ, ಈ ಭಾವನೆಗಳಿದ್ದಾವೆ. ಅದು ಮನಸ್ಸು. ಆ ಭಾವನೆಗಳಿಂದ ದಾಟಿದವನು, ಎಲ್ಲಾ ಭಾವನೆಗಳಿಂದ ದಾಟಿದವನು ಭಾವಾತೀತ. ತ್ರಿಗುಣರಹಿತಂ. ಮನುಷ್ಯರಿಗೆ 3 ಗುಣಗಳಿದ್ದಾವೆ: ಸತ್ವಗುಣ, ರಜೋಗುಣ, ತಮೋಗುಣ. ತಮೋಗುಣ ಸೋಮಾರಿತನ, ರಜೋಗುಣ ಚಟುವಟಿಕೆ, ಸತ್ವಗುಣ ಜ್ಞಾನ. ಈ 3 ಗುಣಗಳನ್ನು ದಾಟಿದವನು ಗುಣಾತೀತ, ಅದೇ ಸದ್ಗುರು. ಸದ್ಗುರುವಿಗೆ 3 ಗುಣಗಳನ್ನು ದಾಟಿದವನು. ಇದು ಸದ್ಗುರುವಿನ ಸದ್ಗುರುಂ ತಂ ನಮಾಮಿ. ಆ ಸದ್ಗುರುವಿನ ನಾನು ನಮಸ್ಕಾರ ಮಾಡ್ತೇನೆ. ಇದು ಸದ್ಗುರುವಿಗೆ ಪ್ರಾರ್ಥನೆ. ಯಾರಿಗೆ ಪ್ರಶ್ನೆ ಇದೆಯಾ? ಪ್ರಶ್ನೆ ಏನೂ ಇಲ್ಲ ಪ್ರಭುಜಿ. ಹಾ, 3 ಗುಣಗಳನ್ನು ನಾವು ಉಪಯೋಗಿಸ್ತಾರೆ. ಯೂಸಸ್ ತ್ರಿಗುಣ, ಬಟ್ ನಾಟ್ ಟ್ರಾಪ್ಡ್ ಇನ್ ತ್ರಿಗುಣ. ಸ್ಪಷ್ಟವಾಗಿದೆಯಾ? ಮುಂದೆ ಹೋಗೋಣ. ಅದು 86ನೇ ಶ್ಲೋಕ. ಈಗ 87. ಇಟ್ಸ್ ಮೂರ. ಆನಂದಂ ಆನಂದಕರಂ ಪ್ರಸನ್ನಂ ಜ್ಞಾನ ಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರ ಮೀಡ್ಯಂ ಭವರೋಗ ವೈದ್ಯಂ ಶ್ರೀಮದ್ಗುರುಂ ನಿತ್ಯಂ ಅಹಂ ನಮಾಮಿ. ಸದ್ಗುರುಗೆ ನಾನು ನಮಸ್ಕಾರ ಮಾಡ್ತೇನೆ. ಎಂತ ಸದ್ಗುರು? ಆನಂದ ಸ್ವರೂಪಿ. ಆನಂದವೇ ಅವನ ಸ್ವರೂಪ. ಆನಂದ ಸ್ವರೂಪ. ಯಾವ ಸ್ವರೂಪ? ಸದ್ಗುರುವಿಗೆ 2 ರೂಪ: ಸಗುಣ ರೂಪ, ಮನುಷ್ಯ ರೂಪ. ನಿರ್ಗುಣ ರೂಪ ಚೈತನ್ಯ, ಆನಂದ ಸ್ವರೂಪ. ಆನಂದಕರಂ. ಅವನ ಆನಂದ ಸ್ವರೂಪ ಮಾತ್ರ ಅಲ್ಲ, ಅವ್ರ ಹತ್ರ ಹೋದವರೆಲ್ಲ ನಿಧಾನವಾಗಿ ಆನಂದ ಸ್ವರೂಪಿಗಳಾಗ್ಬಿಡ್ತಾರೆ. ಜ್ಞಾನ ಸ್ವರೂಪ. ಶಾಂತಂ. ಜ್ಞಾನ ಸ್ವರೂಪಂ. ಜ್ಞಾನವೇ ಅವನ ಸ್ವರೂಪ. ನಿಜಬೋಧಯುಕ್ತಂ. ಆತ್ಮಜ್ಞಾನವನ್ನು ಪಡ್ಕೊಂಡು ನಿಜ ಅಂದ್ರೆ ನಿಜ ಬೋಧ. ಆತ್ಮಜ್ಞಾನವನ್ನು ಪಡೆದುಕೊಂಡವನು, ಆತ್ಮಜ್ಞಾನಿಯಾದವನು, ಶಾಂತ ಸ್ವರೂಪಿ, ಯೋಗಿ ಅಸೆಟ್ ಯೋಗಿ ಅಂದ್ರೆ ಯೋಗೀಂದ್ರ ಮೀಡಿಯಂ. ಯೋಗಿ ಆಗಿದ್ದಾನೆ. ಯಾರು ಆತ್ಮಜ್ಞಾನದಲ್ಲಿ ಮುಳುಗಿರ್ತಾನೋ ಅವನು ಯೋಗಿ ಅಂತ ಹೇಳುದು. ಅವನು ಭವರೋಗ ವೈದ್ಯ. ನಮ್ಗೆ ಪ್ರಪಂಚ ಅನ್ನೋ ರೋಗ ಬಂದ್ಬಿಟ್ಟಿದೆ. ಪ್ರಪಂಚದ ಸಂಸಾರದಲ್ಲಿ ಸುಖ ಇಲ್ಲ. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭನ್ ಕಾಡ್ತಾ ಇದೆ. ಆ ರೋಗಕ್ಕೆ ಮದ್ದು ಕೊಡುವವನು ಅವನು ಮದ್ದು ಕೊಡುವವನು. ಮದ್ದು ಏನೋ? ಆತ್ಮಜ್ಞಾನವೇ ಮದ್ದು, ಬ್ರಹ್ಮಜ್ಞಾನವೇ ಮದ್ದು, ಜೀವ ಈಶ್ವರ ಏಕತ್ವವೇ ಮದ್ದು. ಆ ಮದ್ದಿನ ರೂಪದಲ್ಲಿ ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಈ ಜ್ಞಾನವನ್ನು ಕೊಡುವ ಮೂಲಕ ನಮ್ಮನ್ನ ಮುಕ್ತಿಯನ್ನು ಕೊಡ್ತಾನೆ ಸಂಸಾರದಲ್ಲಿ.
ಶ್ಲೋಕ 88. ಯಾರಿಗೆ ಪ್ರಶ್ನೆ ಇದೆಯಾ? ತಟಸ್ಥ ಲಕ್ಷಣ, ಸ್ವರೂಪ ಲಕ್ಷಣ, ತಟಸ್ಥ ಲಕ್ಷಣ. ನಿತ್ಯಂ ಶುದ್ಧಂ ನಿರಾಭಾಸಂ ನಿರಾಕಾರಂ ನಿರಂಜನಂ ನಿತ್ಯಬೋಧ ಚಿದಾನಂದಂ ಗುರುಂ ಬ್ರಹ್ಮಂ ನಮಾಮ್ಯಹಂ. ಸದ್ಗುರುವಿಗೆ ನಮಸ್ಕಾರ ಮಾಡ್ತೇನೆ. ಎಂತ ಸದ್ಗುರು? ನಿತ್ಯಂ ಅಂದ್ರೆ ಶಾಶ್ವತವಾದವನು, ಶುದ್ಧಂ ಬಹಳ ಶುದ್ಧ, ಯಾವ ಕಲ್ಮಶವೂ ಇಲ್ಲ, ವಾಸನೆಗಳು ಸಂಸ್ಕಾರಗಳು ಯಾವುದೂ ಇಲ್ಲ. ನಿರಾಕಾರಂ ನಿರಾಭಾಸಂ, ನಿರಾಭಾಸ ಅಂದ್ರೆ ಅಭಾಸಂ ಅಂದ್ರೆ ಯಾವುದೇ ಇಂಪರ್ಫೆಕ್ಷನ್, ಯಾವುದೇ ಕುಂದು ಇಲ್ಲ, ಎಲ್ಲ ಕುಂದು ಕೊರತೆಗಳಿಂದ ಮೀರಿದವನು. ನಿರಾಕಾರ, ಆಕಾರ ಇಲ್ಲದವನು. ನಿತ್ಯ ಬೋಧ ಚಿದಾನಂದಂ, ಆನಂದದಲ್ಲಿ ಮುಳುಗಿದ್ದಾನೆ. ಎಂತ ಆನಂದ? ಚಿದಾನಂದ, ಚೈತನ್ಯದ ಆನಂದ, ಕಾನ್ಶಿಯಸ್ನೆಸ್ ಆನಂದ. ನಿತ್ಯ ಬೋಧಂ, ಆತ್ಮಜ್ಞಾನದಲ್ಲಿ ತೊಡಗಿದ್ದಾನೆ. ಬ್ರಹ್ಮನ್ ಗುರುಂ ಬ್ರಹ್ಮಂ ನಮಾಮ್ಯಹಂ, ಆ ಗುರುವೇ ಬ್ರಹ್ಮ, ಬ್ರಹ್ಮನೇ ಗುರು ಅಂತ ಗುರುವಿಗೆ ನನ್ನ ನಮಸ್ಕಾರಗಳು. ಶ್ಲೋಕ 89. ಶ್ಲೋಕ 90. ರಥಂಬುಜೆ ಕರ್ಣಿಕ ಮಧ್ಯ ಸಂಸ್ಥೆ ಸಿಂಹಾಸನೆ ಸಂಸ್ಥಿತ ದಿವ್ಯಮೂರ್ತಿಂ ಧ್ಯಾಯೇತ್ ಗುರುಂ ಚಂದ್ರಕಲಾ ಪ್ರಕಾಶಂ ಸಚ್ಚಿತ್ ಸುಖಾಭಿಷ್ಟಂ ವರದಂ ದದಾನಂ. ಹೃದಂಬುಜೆ, ಹೃದಯದ ಮಧ್ಯೆ ಒಂದು ಕಮಲ ಇದೆಯಪ್ಪ. ನಮ್ಮ ಹೃದಯ ಅಂದ್ರೆ ಜೀವಾತ್ಮನ ವಾಸಸ್ಥಾನ, ವಾಸನೆಗಳ ಸಂಸ್ಕಾರಗಳ ಕೇಂದ್ರ. ಅಲ್ಲಿ ಒಂದು ಕಮಲ ಇದೆ. ಕಮಲ ಅನ್ನೋದು ಜ್ಞಾನದ ಸಂಕೇತ, ಮುಕ್ತಿಯ ಸಂಕೇತ. ಅಲ್ಲಿ ಗುರು ಕೂತ್ಕೊಂಡಿದ್ದಾರೆ. ಆ ಗುರು ಪ್ರಕಾಶಮಾನವಾಗಿದ್ದಾನೆ. ಹೇಗೆ? ಚಂದ್ರನ ಬೆಳಕಿನ ಹಾಗೆ. ಚಂದ್ರನ ಬೆಳಕಿನ ಹಾಗೆ ಬೆಳಕು ಹೋಗ್ತಾ, ಮಂಗಳಕರವಾದ ಬೆಳಕು ಬರ್ತಾ ಇದೆ. ಕಡೆಗೆ ಅಲ್ಲಿದ್ದು ಕೂತ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾನೆ. ನಮ್ಮ ಭುಕ್ತಿಗೆ ಮತ್ತು ಮುಕ್ತಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾನೆ. ಮತ್ತು ಆನಂದವನ್ನು ಕೊಡ್ತಾನೆ, ಎಲ್ರಿಗೂ ಆನಂದವನ್ನು ಕೊಡ್ತಾನೆ ಅಂತ ಗುರು ನನ್ನ ಹೃದಯದಲ್ಲಿದ್ದಾನೆ. ಈ ರೀತಿ ಧ್ಯಾನ ಮಾಡಬೇಕು. ಈ ರೀತಿ ಧ್ಯಾನ ಮಾಡಿದ್ರೆ ಏನಾಗುತ್ತೆ? ನಮ್ಮ ವಾಸನೆಗಳು ಕರಗ್ತವೆ, ಮನಸ್ಸು ಶುದ್ಧ ಆಗ್ತದೆ. ಗುರುವನ್ನ ಧ್ಯಾನ ಮಾಡಲಿಕ್ಕೆ ಆಜ್ಞಾಚಕ್ರದಲ್ಲಿ ಮಾಡ್ಬೋದು, ಜ್ಞಾನ ಶುದ್ಧಿ ಆಗ್ತದೆ. ಹೃದಯದಲ್ಲಿ ಮಾಡಿದಾಗ ಭಾವಶುದ್ಧಿ ಆಗ್ತದೆ. ಎಲ್ಲೆಲ್ಲಿ ಗುರುವಿನ ಧ್ಯಾನ ಮಾಡ್ತೇವೆ ಅಲ್ಲೆಲ್ಲ ಶುದ್ಧಿ ಆಗ್ತದೆ. Guru Upasana is continuing. No, not stop. Guru Upasana start with all these qualities of Guru. ಇಲ್ಲಿ ಧ್ಯಾನ ಹೇಗೆ ಮಾಡ್ಬೇಕು ಅಂತ, ಬಟ್ ಧ್ಯಾನ ಮಾಡೋ ಮುಂಚೆ ಬರೀ ಧ್ಯಾನ ಮಾಡೋದಲ್ಲ. ಧ್ಯಾನ ಮುಂಚೆ ಗುರುವಿನ ಗುಣಗಳನ್ನು ಚಿಂತನೆ ಮಾಡಿ ಧ್ಯಾನ ಮಾಡಬೇಕು. ಬರೀ ಗುರು ಕೂತ್ಕೊಂಡಿದ್ದಾನಲ್ಲ, ಗುರುವಿನ ಗುಣಗಳೇನು ಚಿಂತನೆ ಮಾಡಬೇಕು, ಸುಮ್ಮನೆ ಅಲ್ಲ. ಧ್ಯಾನದಲ್ಲಿ ಗುರು ನಮನ ಇದೆ, ಗುರುವಿನ ಗುಣಗಳ ಚಿಂತನೆ ಇದೆ, ಆಮೇಲೆ ಧ್ಯಾನ. ಸಡನ್ ಆಗಿ ಧ್ಯಾನ ಮಾಡಿದಂತೆ ಅದು ಮನಸ್ಸು ಹೋಗಿ ಕೂತ್ಕೊಳ್ಳೋದು. ಅದಕ್ಕೆ ಒಳ್ಳೆ ಗುಣಗಳನ್ನು ಧ್ಯಾನ ಮಾಡಿ ಕಡೆಗೆ ಮನಸ್ಸು ಬರಬೇಕು. ಶ್ವೇತಾಂಬರಂ ಶ್ವೇತ ವಿಲೇಪ ಪುಷ್ಪಂ ಮುಕ್ತಾ ವಿಭೂಷಂ ಮುದಿತಂ ತ್ರಿನೇತ್ರಂ ವಾಮಾಂಕ ಪೀಠ ಸ್ಥಿತ ದಿವ್ಯಶಕ್ತಿಂ ಮಂದಸ್ಮಿತಂ ಸಾಂದ್ರ ಕೃಪಾ ನಿಧಾನಂ. ಗುರುವಿನ ಧ್ಯಾನದ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಂಡು ಶುರು ಮಾಡಿದ್ರು ಶಿವ. ಮೊದಲು ಗುರುವಿನ ಗುಣಗಳನ್ನು ಹೇಳಿದ್ರು, ಕಡೆಗೆ ಧ್ಯಾನ ಮಾಡೋ ರೀತಿ ಹೇಳಿದ್ರು. ಆ ಗುಣಗಳನ್ನು ಹೇಳ್ಕೊಳ್ಳೋದು ಧ್ಯಾನವೇ. ಅದು ಗುಣಗಳ ಚಿಂತನೆ ಮಾಡಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದು ಸುಮ್ಮನೆ ಮಾಡೋದಲ್ಲ. ಒಂದ್ ಯಾರ ಕೂತ್ಕೊಳ್ಳೋದ್ರಿಂದ ಆ ಗುಣಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ ಧ್ಯಾನ ಮಾಡಬೇಕು. ಆಯ್ತಾ? ಶ್ವೇತಾಂಬರಂ, ಈಗ
ಆ ಹೃದಯ ಕಮಲದಲ್ಲಿ ಶಿವ ಕೂತ್ಕೊಂಡಿದ್ದ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರು. ಶಿವನ ಧ್ಯಾನ ಮಾಡಿ ಅಂತ ಹೇಳಿದ್ರು. ಅಲ್ಲ, ಮೊದಲು ಗುರುವಿನ ಧ್ಯಾನ ಹೇಳಿದ್ರು, ಈಗ ಶಿವನ ಧ್ಯಾನ ಹೇಳಿದ್ರು. ಯಾಕಂದ್ರೆ ಗುರು ಮತ್ತು ಶಿವ ಬೇರೆ ಅಲ್ಲ. ಹೇಗಿದ್ದಾರೆ? ಶ್ವೇತಾಂಬರಂ, ಬಿಳಿಯ ಬಟ್ಟೆಯನ್ನು ಧರಿಸಿದ್ದಾರೆ. ಶ್ವೇತ ವಿಲೇಪ ಪುಷ್ಪಂ, ಬಿಳಿಯ ಬಣ್ಣದ ಹೂಗಳ ಮಾಲೆ ಧರಿಸಿ ಮಾಡಿ. ಬಿಳಿಯ ಬಣ್ಣ ಅನ್ನೋದು ಸತ್ವಗುಣ, ಶಾಂತಿಯ ಪ್ರತೀಕ. ಆ ಮಾಲೆಯನ್ನ ಧರಿಸಿದ್ದಾನೆ. ಮುಕ್ತಾ ವಿಭೂಷಂ, ಮುದಿತಂ ತ್ರಿನೇತ್ರಂ, ಈ ಇದೆಯಲ್ಲ ಸ್ಮೃತಕ ಮೋತಿಕ ಪಲ್ಸ್, ಬಿಳಿಯ ಮುತ್ತಿನ ಮಾಲೆ, ಮುತ್ತಿನ ಮಾಲೆಯನ್ನು ಕುತ್ತಿಗೆ ಹಾಕೊಂಡಿದ್ದಾನೆ. ಮುದಿತಂ ಅಂದ್ರೆ ಸದಾ ಹಸನ್ಮುಖಿ, ನಗ್ತಾ ಇದ್ದಾರೆ. ತ್ರಿನೇತ್ರಂ, 3 ಕಣ್ಣಿದ್ದಾವೆ. ಆ ಶಿವನ ಎಡಗಾಲಿನ ಮೇಲೆ ದಿವ್ಯ ಶಕ್ತಿಯಾಗಿ ಪಾರ್ವತಿ ಕೂತ್ಕೊಂಡಿದ್ದಾಳೆ, ಶಕ್ತಿಯಾಗಿ ಕೂತ್ಕೊಂಡಿದ್ದಾಳೆ. ಅವಳು ಹೇಗಿದ್ದಾಳೆ? ಮಂದಸ್ಮಿತಂ, ನಗ್ತಾ ಇದ್ದಾಳೆ. ಸಾಂದ್ರ ಕೃಪಾ ನಿಧಾನಂ, ಎಲ್ಲರ ಮೇಲೆ ಕೃಪೆ ಕೊಡ್ತಾ ಇದ್ದಾಳೆ, ಕೃಪೆಯನ್ನ ಕೊಡ್ತಾ ಇದ್ದಾಳೆ ಅಂತ. ಇಲ್ಲಿ ನೋಡಿ, ಗುರುವಿನ ಧ್ಯಾನ ಅಂತ ಹೇಳಿದ್ರಿ, ಈಗ ಶಿವನ ಧ್ಯಾನ ಹೇಳ್ಬಿಟ್ರು. ಯಾಕಂದ್ರೆ ಶಿವನಿಗೆ ಶಿವ ಬೇರೆ ಅಲ್ಲ, ಗುರು ಬೇರೆ ಅಲ್ಲ. ಶಿವ ಗುರು ಎರಡು ಒಂದೇ. ಶಿವನ ಧ್ಯಾನವೇ ಒಂದೇ, ಗುರುವಿನ ಧ್ಯಾನ ಒಂದೇ. ಅಲ್ಲಿ ಶಿವನ ಕಾಲಿನ ಎಡಭಾಗದಲ್ಲಿ ಪಾರ್ವತಿ ಕೂತ್ಕೊಂಡಿದ್ದಾಳೆ ಅಂತ. ಆಧ್ಯಾತ್ಮದಲ್ಲಿ ಎಡಭಾಗ ಅನ್ನೋದು ಪ್ರಪಂಚ, ಬಲಭಾಗ ಅನ್ನೋದು ಆಧ್ಯಾತ್ಮ. ಎಡಭಾಗ ಅನ್ನೋದು ಪ್ರಕೃತಿ, ಬಲಭಾಗ ಅನ್ನೋದು ಆಧ್ಯಾತ್ಮ. ಎಡಮುರಿ ಗಣೇಶ ಅನ್ನೋದು ಪ್ರಕೃತಿ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು, ಬಲಮುರಿ ಗಣೇಶ ಅನ್ನೋದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು. ಎಡಮುರಿ ಶಂಕ ಅಂದ್ರೆ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು, ಬಲಮುರಿ ಶಂಕ ಅಂದ್ರೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು. ಆ ರೀತಿ ಚಿಂತನೆ. ಎಡಭಾಗದ ಕಾಲಿನಲ್ಲಿ ಶಕ್ತಿ ಕೂತ್ಕೊಂಡಿದ್ದಾರೆ. ಶಕ್ತಿ ಅಂದ್ರೆ ಎಡಭಾಗ ಶಕ್ತಿ ಯಾರು? ತಾಯಿ. ತಾಯಿಯ ಶಕ್ತಿ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು, ಅಂದ್ರೆ ಮಾಯಾಶಕ್ತಿಯಾಗಿ ಆ ಜೀವಿಗಳನ್ನ ಪ್ರಪಂಚದಲ್ಲಿ ನೋಡ್ಕೊಳ್ತಾ ಇದ್ದಾಳೆ ಅಂತ. ಅಲ್ಲ, ಮಾಯಾಶಕ್ತಿ ಯಾಕೆ ಮಾಡ್ಬೇಕು ನೋಡಿ? ನಾವು ತಾಯಿ ಮಗುವನ್ನು ಸ್ಕೂಲಿಗೆ ಕಳಿಸ್ತಾಳೆ. ಯಾಕೆ? ಆ ಮಗುವಿನಲ್ಲಿ ಇರುವ ಸೂಕ್ಷ್ಮವಾದ ಗುಣಗಳು ಬೆಳೆದು ಚಿಗುರಿ ಒಳ್ಳೆ ಜ್ಞಾನ ಪಡೆದು ಒಳ್ಳೇದಾಗ್ಲಿ ಅಂತ. ಅದ್ರ ಜೀವನದಲ್ಲಿ ವಾಸನೆ ಇರ್ತದೆ, ಸೂಕ್ಷ್ಮವಾದ ವಾಸನೆ ಇರ್ತದೆ. ಆ ವಾಸನೆ ಹೊರಗೆ ಬಂದು ಬೆಳೆದು ಆ ಜೀವ ಶಿವನನ್ನು ಕಾಣ್ಲಿ ಅನ್ನೋ ಭಾವನೆಯಿಂದ ಆ ತಾಯಿ ಜೀವನನ್ನು ಪ್ರಕೃತಿಯಲ್ಲಿ ದುಡ್ತಾರೆ, ಮಾಯೆಯಲ್ಲಿ ದುಡ್ತಾರೆ. ಮಾಯೆ ಅನ್ನೋದು ಆ ಜೀವನಿಗೊಂದು ಬೆಳಿಲಿಕ್ಕೆ ಸ್ಥಾನ. ನಗ್ತಾ ಇದ್ದಾಳೆ ಅವಳು ಶಾಂತವಾಗಿದ್ದಾಳೆ, ಆಶೀರ್ವಾದ ಮಾಡ್ತಾ ಇದ್ದಾಳೆ ಜೀವಿಗೆ ಭುಕ್ತಿ ಮತ್ತು ಮುಕ್ತಿ ಪ್ರಾಪ್ತಿ ಆಗ್ಲಿ ಅಂತ. ಈ ರೀತಿ ಧ್ಯಾನ ಮಾಡಬೇಕು. ರೈಟ್ ಲೆಗ್ ವಿದ್ಯಾಮಯ ಬದಲು ಶಿವ ಇದ್ದಾನೆ. ಶಿವ ಈಸ್ ಅಟ್ರಾಕ್ಟಿಂಗ್, ಶಿವ ಜೀವನ ಅಟ್ರಾಕ್ಟ್ ಮಾಡ್ತಿದ್ದಾನೆ. ಆನಂದಂ ಒನ್ ಮಿನಿಟ್. ಶ್ಲೋಕ 91, ಶ್ಲೋಕ 92. ಷಷ್ಟಿ ಸ್ಥಿತಿ ಧ್ವಂಸ ನಿಗ್ರಹ ಅನುಗ್ರಹಾತ್ಮಕಂ ಕೃತ್ಯಂ ಪಂಚವಿಧಂ ಶಶ್ವತ್ ಭಾಸತೆ ತಂ ಗುರುಂ ಭಜೇತ್. ಆ ಈಶ್ವರನಿಗೆ, ಭಗವಂತನಿಗೆ 5 ಶಕ್ತಿಗಳು: ಷಷ್ಠಿ, ಸ್ಥಿತಿ, ಸಂಹಾರ, ಬಂಧ, ಮೋಕ್ಷ. ಷಷ್ಠಿಗೆ ಬ್ರಹ್ಮಾಜಿ, ಷಷ್ಠಿ ಸ್ಥಿತಿಗೆ ವಿಷ್ಣು, ಸಂಹಾರಕ್ಕೆ ಶಿವ, ಬಂಧಕ್ಕೆ ಮಾಯೆ, ಕಡೆಗೆ ಮೋಕ್ಷಕ್ಕೆ ಸದ್ಗುರು ಅಂತ 5 ಕಾರ್ಯಗಳು. ಯಾರ್ದು? ಈಶ್ವರಂದು. ಆ 5 ಕಾರ್ಯಗಳನ್ನ, ಈ 5 ಪಂಚ ಕಾರ್ಯಗಳನ್ನ ಮಾಡುವವನೇ ಈಶ್ವರ, ಅವನೇ ಶಿವ, ಅವನೇ ಗುರು. ಶಿವ ಮತ್ತು ಗುರು ಬೇರೆ ಅಲ್ಲ. ಸೃಷ್ಟಿ ಕಾರ್ಯದಲ್ಲಿ ಜೀವಿಗಳನ್ನ ಸೃಷ್ಟಿಯಲ್ಲಿ ತೊಡಗಿಸ್ತಾನೆ, ಪಾಲನೆಯಲ್ಲಿ ಆ ಜೀವಿಗಳ ಪಾಲನೆ ಮಾಡ್ತಾನೆ ವಿಷ್ಣುವಾಗಿ, ಸಂಹಾರದಲ್ಲಿ ಜೀವಿಗಳನ್ನ ಅಜ್ಞಾನ ನಾಶ ಮಾಡ್ತಾನೆ ಶಿವನಾಗಿ, ಕಡೆಗೆ ಮಾಯಾಶಕ್ತಿಯಾಗಿ ಬಂಧನ ಸಿಕ್ಕಿಸ್ತಾನೆ, ಸದ್ಗುರುವಾಗಿ ಮೋಕ್ಷ ಪ್ರಾಪ್ತಿ ಮಾಡ್ತಾನೆ. ಇದು 5 ಕಾರ್ಯಗಳು ಈಶ್ವರನು. ಅವನೇ ಗುರು, ಅವನೇ ಶಿವನೇ ಗುರು, ಶಿವನೇ ಈಶ್ವರ, ಶಿವನೇ ಗುರು, ಗುರುವೇ ಶಿವ. ಇದನ್ನ ಶಿವ ಒತ್ತಿ ಹೇಳ್ತಿದ್ದಾರೆ.
92ನೇ ಶ್ಲೋಕ. ಅಂತ ಗುರುವಿಗೆ ನಾನು ನಮಸ್ಕಾರ ಮಾಡ್ತೇನೆ, ಭಜಿಸ್ತೇನೆ. ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ ಶಿವಶಾಸನತಃ 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 ಶಿವಶಾಸನತಃ. ಶಿವ ಹೇಳ್ತಾ ಇದ್ದಾನೆ, ನಾನು ಹೇಳ್ತಾ ಇದ್ದೇನೆ ಏನು, ಗುರುವಿಗಿಂತ ಮೇಲೆ ಯಾರು ಇಲ್ಲ, ಗುರುವಿಗಿಂತ ಮೇಲೆ ಯಾರು ಇಲ್ಲ, ಗುರುವಿಗಿಂತ ಮೇಲೆ ಯಾರಿಲ್ಲ, ಗುರುವಿಗಿಂತ ಮೇಲೆ ಯಾರು ಇಲ್ಲ. ನಾನು ಹೇಳ್ತಾ ಇದ್ದೇನೆ, ನಾನು ಹೇಳ್ತೇನೆ, ನಾನು ಹೇಳ್ತೇನೆ, ನಾನು ಹೇಳ್ತೇನೆ, 4 ಸರಿ ಹೇಳ್ತಾರೆ ಶಿವ. ನ ಗುರೋರಧಿಕಂ ನ ಗುರೋರಧಿಕಂ ಅಂತ. ಇದನ್ನ ಯಾಕೆ ಹೇಳ್ತಾರೆ ಅಂದ್ರೆ, 14 ಲೋಕಗಳಿದ್ದಾವೆ. ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಅತಳ ವಿತಳ ಸುತಳ ತಳಾತಳ ರಸಾತಳ ಪಾತಾಳ, ಕೆಳಗಿನ ಲೋಕಗಳು. ಅಲ್ಲಿ ಹಲವಾರು ಜೀವಿಗಳಿದ್ದಾರೆ, ಒಬ್ಬರಿಗಿಂತ ಒಬ್ಬರ ಮೇಲೆ, ಒಬ್ಬರಿಗಿಂತ ಒಬ್ಬರ ಮೇಲೆ. ಇಲ್ಲಿ ಭೂಲೋಕದಲ್ಲಿ ನೋಡಿ, ಒಬ್ಬ ಬುದ್ಧಿವಂತ ಹೇಳಿದ್ರೆ ಅವನಿಂದ ಇನ್ನೊಬ್ಬ ಬುದ್ಧಿವಂತ ಇದ್ದಾನೆ, ಒಬ್ಬ ಬುದ್ಧಿವಂತ ಹೇಳಿದ್ರೆ ಅವನಿಂದ ಬುದ್ಧಿವಂತ ಇದ್ದಾನೆ, ಒಬ್ಬ ಅಧಿಕಾರಿ ಇದ್ದಾರೆ ಅವನ ಮೇಲೆ ಅಧಿಕಾರಿ ಇದ್ದಾರೆ. ಅದೇ ರೀತಿ ಲೋಕಗಳಲ್ಲಿ ಬೇರೆ ಬೇರೆ ರೀತಿಯ ಜೀವಿಗಳಿದ್ದಾರೆ. ಒಬ್ಬರಿಗಿಂತ ಒಬ್ಬರ ಮೇಲೂ, ಮನುಷ್ಯರಿಗಿಂತ ಪಿತೃದೇವತೆಗಳ ಮೇಲು, ಪಿತೃದೇವತೆಗಳಿಗಿಂತ ಗಂಧರ್ವ ಕಿನ್ನರ ಕಿಂಪುರುಷ ದೇವತೆಗಳ ಮೇಲು, ಅಲ್ಲಿಗಿಂತ ದೇವಲೋಕ ಮೇಲು, ದೇವಲೋಕಕ್ಕಿಂತ ಬ್ರಹ್ಮ ವಿಷ್ಣು ಮಹೇಶ್ವರರ ಮೇಲು, ಕೆಳಗಿನಲ್ಲಿ ಪ್ರಾಣಿಗಳು ಮನುಷ್ಯರಿಗಿಂತ ಕಡಿಮೆ, ಭೂತ ಪ್ರೇತ ಪಿಶಾಚಿಗಳು ಇನ್ನೂ ಕಡಿಮೆ, ಕೆಳಗಿನ ಹಂತ. ಸೊ ಹೀಗೆ ಜೀವಿಗಳಲ್ಲಿ ಒಂದು ಹೆರಾರ್ಕಿ ಇದೆ, ಅಂದ್ರೆ ಮೇಲು ಕೆಳಗೆ ಕೀಳು ಇದೆ. ಅದ್ರ ಎಲ್ಲರಿಗಿಂತ ಮೇಲಿದೆ ಅವರು ಸದ್ಗುರು. ಈ ಎಲ್ಲ ಜೀವಿಗಳು, 14 ಲೋಕದಲ್ಲಿ ಜೀವಿಗಳು ಮಾಯೆಯಲ್ಲಿದ್ದಾರೆ. ಆ ಮಾಯೆಯಲ್ಲಿ ಸೃಷ್ಟಿ ಸ್ಥಿತಿ ಸಂಹಾರ ಪಾಲನೆ ನಡೀತಾ ಇದೆ. ಆ ಮಾಯೆಯನ್ನು ದಾಟಿದವನು ಸದ್ಗುರು, ಮಾಯೆಯಿಂದ ಮುಕ್ತನಾದವನು ಸದ್ಗುರು, ಮಾಯಾತೀತ. ಆ ಗುರುವೇ ಎಲ್ಲರಿಗಿಂತ ಶ್ರೇಷ್ಠ. ಯಾಕೆ? ಈ 5 ಕಾರ್ಯಗಳಲ್ಲಿ ಸೃಷ್ಟಿ ಸ್ಥಿತಿ ಸಂಹಾರ ಬಂಧ, ಇದು ಎಲ್ಲ ಮಾಯೆಯಲ್ಲೇ ನಡೆಯುವುದು. ಮೋಕ್ಷ ಮಾಯಿಂದ ಹೊರತುಕೊಳ್ಳೋದು, ಹೊರಗೆ ಬರೋದು ಮುಕ್ತಿ. ಆ ಮಾಯಿಂದ ಹೊರಗೆ ಬರ್ಬೇಕಾದ್ರೆ ಮುಕ್ತನಾಗಿರ್ಬೇಕಲ್ಲ, ಮುಕ್ತ ಹೊರಗಿರುವಬೇಕಲ್ಲ. ಆ ಹೊರಗಿರುವನೇ ಸದ್ಗುರು, ಅವನೇ ಪರಬ್ರಹ್ಮ, ಅವನೇ ನಾರಾಯಣ. ಅಂತ ಸದ್ಗುರುಗೆ ನಮ್ಮ ವಂದನೆಗಳು. 93ನೇ ಶ್ಲೋಕ. ಯಾರಿಗ ಪ್ರಶ್ನೆ ಇದೆಯಾ? ಎಲ್ಲ ಸೃಷ್ಟಿಯಿಂದ ಮಾಯೆಯಿಂದ ಹೊರಗಿರೋನು, ಮಾಯಾತೀತ ಮತ್ತು ಮೋಕ್ಷ ಕೊಡೋನು. ಅದಕ್ಕೋಸ್ಕರ ಸದ್ಗುರುಗಿಂದ ಬೇರೆ ಮೇಲೆ ಯಾರಿಲ್ಲ. ಯಾರಿಗೆ ಪ್ರಶ್ನೆ ಇದೆಯಪ್ಪ? ಯಾರಿಗೆ ಪ್ರಶ್ನೆ ಇಲ್ದಿರೆ ಇಂದಿನ ಚಿಂತನೆ ಮುಗಿಸೋಣ. ಅಸತೋಮ ಸದ್ಗಮಯ ತಮಸೋಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನ್ನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ. ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿಗೆ ಇವತ್ತಿನ ಚಿಂತನೆ ಮುಗಿಯುತ್ತದೆ. ಈಗ 11:10